ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. 2ನೇ ಶಿವಾಜಿ ಎಂದು ಕೀರ್ತಿಗೆ ಪಾತ್ರರಾದ ಮರಾಠ 1ನೇ ಬಾಜಿರಾವ್. ಕರ್ನಾಟಿಕ್ ರಾಜಧಾನಿ ಆರ್ಕಾಟ್ ಆಗಿತ್ತು. ಪ್ಲಾಸಿ ಕದನ 1757ರಲ್ಲಿ ನಡೆಯಿತು. 3ನೇ ಪಾಣಿಪತ್ ಕದನ 1761ರಲ್ಲಿ ನಡೆಯಿತು. 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. 5. ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ? ಇತಿಹಾಸಕಾರರು 18ನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ. 6. 3ನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು? 3ನೇ ಪಾಣಿಪತ್ ಕದನವು ಮರಾಠರು ಮತ್ತು ಅಫ್ಘನ್ ದಾಳಿಕೋರ ಅಹ್ಮದ್ ಶಾ ಅಬ್ದಾಲಿಯ ನಡುವೆ ನಡೆಯಿತು. 7. ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು? ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಇಂಗ್ಲಿಷರು ಜಯಶಾಲಿಗಳಾದರು. 8. ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು? ಪ್ಲಾಸಿ ಕದನವು ಬಂಗಾಳದ ನವಾಬ ಸಿರಾಜ್ ಉದ್ ದೌಲಾ ಮತ್ತು ಇಂಗ್ಲಿಷರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ನಡೆಯಿತು. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. 9. 1ನೇ ಬಾಜಿರಾವ್ನ ಸಾಧನೆಗಳನ್ನು ತಿಳಿಸಿ. 1ನೇ ಬಾಜಿರಾವ್ ಬಲಿಷ್ಠನೂ ಮತ್ತು ರಾಜತಂತ್ರ ನಿಪುಣನೂ ಆಗಿದ್ದನು. ಮೊಘಲರ ರಾಜಕೀಯ ದುಬಸ್ಥಿತಿಯನ್ನು ಬಳಸಿಕೊಂಡು ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆ ಹಾಕಿಕೊಂಡನು. ಈತ ಹೈದರಾಬಾದ್, ಮಾಳವ, ಗುಜರಾತ್ ಮತ್ತು ಬುಂದೇಲ್ಖಂಡಗಳನ್ನು ವಶಪಡಿಸಿಕೊಂಡನು. 10. ಪ್ಲಾಸಿ ಕದನದ ಕಾರಣಗಳು ಯಾವುವು? ನವಾಬ ಸಿರಾಜ್ ಉದ್ ದೌಲಾನನ್ನು ಅಧಿಕಾರದಿಂದ ಕೆಳಗಿಳಿಸಲು ಇಂಗ್ಲಿಷರು ಮೀರ್ ಜಾಫರ್ನೊಂದಿಗೆ ಕೈಜೋಡಿಸಿ ಸಂಚು ಹೂಡಿದರು. ಸಿರಾಜ್ ಉದ್ ದೌಲಾ ತನ್ನ ರಾಜ್ಯದ ಆಡಳಿತದಲ್ಲಿ ಕಂಪನಿಯ ಅಧಿಕಾರಿಗಳು ಅನಗತ್ಯವಾಗಿ ಹಸ್ತಕ್ಷೇಪ ಮಾಡುತ್ತಿದ್ದರಿಂದ ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸಿದನು.